ಅಯ್ಯೋ ಅಯ್ಯೋ ಅಯ್ಯಯ್ಯೋ ಏನು ಗುರು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಆರ್ ಮ್ಯಾಚ್ ಆಗಿದ್ದು ನಕ್ಕಂತ ಸೈಕೋ ಗುರು ಪಾಯಿಂಟ್ಸ್ ಟೇಬಲು ಸೈಕೋ ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಗೆದ್ರು ಸಹ ಕ್ವಾಲಿಫೈ ಆಗೋಲ್ಲ. ನೆಗೆಟಿವ್ ರನ್ ರೇಟಲ್ಲಿ ಬಿದ್ದೈತೆ. ನೆಕ್ಸ್ಟ್ ಮ್ಯಾಚ್ ಗೆದ್ರು ಸಹ ಕ್ವಾಲಿಫೈ ಆಗೋದಿಲ್ಲ. ಇವ್ರು ನೋಡ್ತು ಅಂತಂದರೆ ಅವ್ರ ಕಾಲನ್ನ ಹೇಳಿದವ್ರು ಇಲ್ಲಿ. ಸೊ ನಾನು ನೋಡಿ ಹೆಂಗಾಗಿದೆ ಅಂದರೆ ಹಗ್ಗ ಜಗ್ಗಾಟ ನಡೀತಾ ಇತ್ತಲ್ಲಿ ಮಿಡಿಲ್ ಆಫ್ ದ ಪಾಯಿಂಟ್ಸ್ ಟೇಬಲ್ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಉಟ್ಕೊಂಡ್ಬಿಟ್ಟಿದೆ. ಟಾಪ್ ಆಫ್ ದ ಟೇಬಲ್ ಟಾಪ್ 12 ಅಷ್ಟರ ಮಟ್ಟಿಗೆ ಹೆವಿ ಕಾಂಪಿಟೇಷನ್ ಇಲ್ಲ ಅಂದ್ರೂ ಮಿಡ್ಲ್ ಆಫ್ ದ ಟೇಬಲಲ್ಲಿ ಯಾವಾಗಲೂ ಹಾಗೇನೆ ಸೀನ್ಸು ಸಿಕ್ಕಾಪಟ್ಟೆ ವಿಪರೀತವಾಗಿ ಹೋಗ್ಬಿಟ್ಟೈತೆ. ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ನ ಗೆಲ್ತಾ ಇದ್ದಂಗೆ ಬೌಲಿಂಗ್ನ ಆಯ್ಕೆ ಮಾಡ್ಕೊಂತಾರೆ ಈ ಸಲ. ಆ್ಯಂಡ್ ಬ್ಯಾಟಿಂಗಿಗೆ ಕಳಿಸ್ತಾರಪ್ಪ. ಏನು ಗುರು ಆಡಿದ್ದು ರಾಜಸ್ಥಾನ್ ರಾಯಲ್ಸ್ ಅವರು. ಫಸ್ಟು 10 ಓವರ್ ಆಡಿದ್ದೇ ಬೇರೆ ಥರ, ಆಮೇಲೆ ಅವ್ರು ಆಡಿದ್ದೇ ಬೇರೆ ಥರ. ಯಶಸ್ವಿ ಜಾಯಸ್ವಾಲ್ ಬೇಗ ಔಟ್ ಆಗ್ತಾರೆ. ಬಿಹೈಂಡು ಕ್ಯಾಚ್ ಸಖತ್ತಾಗಿ ಹಿಡ್ಕೊತಾರೆ ಅಲ್ಲಿ. ಸೊ ಬೇಗನೆ ಔಟ್ ಆಗ್ತಿದ್ದಂಗೆ ಈ ಕಡೆ ವೈಭವ್ ಸೂರ್ಯವಂಶಿ ಸಖತ್ತಾಗಿ ಕಾಣಿಸ್ಕೊತಾರೆ. 46 ರನ್ ಹೊಡೆದಿದ್ದಾರೆ. 50 ಆಲ್ಮೋಸ್ಟ್ ಬೇಗನೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ 50 ಬರಲಿಲ್ಲ. ಲಾಂಗ್ ಆನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ ತಿವಾರಿ ಅವರ ಬೌಲಿಂಗಲ್ಲಿ. ಸೊ ಅದೆರಡೇನೋ ಓಕೆ. ಆಮೇಲೆ ಧ್ರುವ್ ಜುರಾಲ್ ಅವರು ಪರವಾಗಿಲ್ಲ, ಡೀಸೆಂಟಾಗಿ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು. ಅವ್ರೊಂದು 50 ಕೂಡ ಹೊಡ್ಕೊಂಡ್ರು. ಸೊ ಇಲ್ಲಿ ಮಸ್ತಾಗಿತ್ತು, ಇಲ್ಲಿವರೆಗೂ ಮಸ್ತಾಗಿತ್ತು. ಧ್ರುವ್ ಜುರಾಲ್ ಆಡೋರ್ಗೂ ಕೂಡ ಸಖತ್ತಾಗಿ ಕಾಣಿಸ್ಕೊಂಡಿದ್ದಂಥ ಆರ್ ಒಂದೇ ಓವರಲ್ಲಿ ಟಕ 3 ವಿಕೆಟ್ ಬಿದ್ದುಬಿಡೋದು. ಅಲ್ಲಿ ಮಿಚೆಲ್ ಸ್ಟಾರ್ಕು ಡಿಫ್ರೆನ್ಸ್ ಮಾಡಿದ್ದು 15ನೇ ಓವರ್ ಅಂತ ಕಾಣಿಸುತ್ತೆ. ಬಂದರು ಫೆರಾರ ವಿಕೆಟ್ ಎತ್ತುತ್ತಾರೆ. ಈ ಕಡೆ ಮೈನಾಗಿ ನಿಂತ್ಕೊಂಡಿದ್ದಂಥವ್ರದ್ದು ಹೌದು, ಅವ್ರದ್ದು ಕ್ಯಾಚ್ ಡ್ರಾಪ್ ಆಯಿತು. ಸ್ಟಪ್ಸಣ್ಣ ಕ್ಯಾಚ್ನ ನೆಲದ ಮೇಲೆ ಉಳಿಸ್ತಾ ಇದ್ದಂಗೆ ಈ ಕಡೆಯಿಂದ ಒಂದು ಜೀವಾತನ ಸಿಗ್ತಾ ಇದ್ದಂಗೆ 50 ಕಂಪ್ಲೀಟ್ ಮಾಡಿಕೊಂಡ್ರು. ಬಟ್ ಮಿಚೆಲ್ ಸ್ಟಾರ್ಕ್ ಅವರು ಅವ್ರ ವಿಕೆಟ್ನ ಕೂಡ 15ನೇ ಓವರಲ್ಲೇ ಎತ್ತಿದ್ದು. ರವಿ ಸಿಂಗ್ನು ಕೂಡ ಬೇಗನೆ ಔಟ್ ಮಾಡ್ತಾರೆ. ಪಟ್ ನನಗೆ LBW ಕೂಡ ಆಗುತ್ತೆ. ಸೊ ಇಲ್ಲಿ 3 ವಿಕೆಟ್ ಬೀಳ್ದಾಗಿದ್ದಂಗೆ ಕಮ್ ಬ್ಯಾಕ್ ಮಾಡಿದ್ರು. ಇವತ್ತು ಮಿಚೆಲ್ ಸ್ಟಾರ್ಕಿಗೆ 4 ವಿಕೆಟು. ಅದ್ದೂರಿ ಮಿಚೆಲ್ ಸ್ಟಾರ್ಕಿಂದನೇ ಗೆದ್ದಿರ ಅಂತ ಹೇಳಬೇಕು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಯಾಕಂತಂದರೆ ಆಲ್ಮೋಸ್ಟ್ ನೋಡಿ 14ನೇ ಓವರ್ ಕೂಡ ಸಿಕ್ಕಾಪಟ್ಟೆ ಗೇಮಲ್ಲಿದ್ದರು. ಆಲ್ಮೋಸ್ಟ್ ಹೋಗುತ್ತೆ, ಒಂದು 230 ಹೋಗುತ್ತೆ ಟಾರ್ಗೆಟ್ ಅಂತ ಅಂದ್ಕೊಂಡಿದ್ವಿ. ಕೊಡ್ತಾರೆ ಪಕ್ಕ 230 ಅಬೋನೇ ಹೋಗುತ್ತೆ ಅಂತ. ಬಟ್ ಆಮೇಲೆ ಕೊಲ್ಯಾಪ್ಸ್ ಆದಂಥ ರೀತಿ, ಡೆತ್ ಓವರ್ಸ್ ಇವ್ರು ಬೌಲಿಂಗ್ ಮಾಡೋಂಥ ರೀತಿ ಏನಿದೆ, ಸಿಕ್ಕಾಪಟ್ಟೆ ಸೈಕಾಗಿ ಬೌಲಿಂಗ್ ಮಾಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ನ ಬೌಲರ್ಸ್ಗಳು. ಕ್ರೆಡಿಟ್ ಅಂತೂ ಹೋಗಲೇಬೇಕು ಮಿಚೆಲ್ ಸ್ಟಾರ್ಕ್ ಸ್ಪೆಷಲಿ. ಯಾಕಂದರೆ 4 ವಿಕೆಟ್ ತೆಗೆದು ಆ ಒಂದು ಓವರ್ 15th ಓವರ್ಗೆ ಕ್ರೆಡಿಟ್ ಹೋಗಬೇಕು. ಇವತ್ತು ನಾವು ಮ್ಯಾಚ್ನ ಗೆಲ್ಲೋದಕ್ಕೆ ಮೇಯ್ನ್ ರೀಸನ್ನೇ ಆ 15th ಓವರು. ಆ 3 ವಿಕೆಟ್ನ ಕೊಲ್ಯಾಪ್ಸ್ ಏನಾಯಿತೋ ಸಖತ್ತಾಗಿ ಆಡ್ತಾ ಇದ್ದಾಗ. ಸೊ ಅದೇನೇ ಇನ್ನೇನು ಬಸ್ ಚೆನ್ನಾಗಿ ಬರ್ತಾರೆ. ಇನ್ನೇನಲ್ಲೇನಂತ ಕಾಂಟ್ರಿಬ್ಯೂಷನ್ ಏನು ಕೆಳಗಡೆ ಬಾಟಮಲ್ಲಿ ಅಂಥ ಹೆವಿ ಕಾಂಟ್ರಿಬ್ಯೂಷನ್ ಶುಭಮ್ ದುಬೈಯಿಂದ ಇಲ್ಲ ಅಂಥ ಕಾಂಟ್ರಿಬ್ಯೂಷನ್ ಏನು ಬಂದಿಲ್ಲ. ಸ್ವಲ್ಪ ಕಾಂಟ್ರಿಬ್ಯೂಷನ್ ಬಂದಿದೆ. ಸೊ 180+ ಇದೇನೋ ಅಂತ ದೊಡ್ಡ ಬಿಗ್ ಸ್ಕೋರ್ ಏನಲ್ಲ, 190+ ಏನು ದೊಡ್ಡ ಬಿಗ್ ಸ್ಕೋರ್ ಏನಲ್ಲ. ಸೊ ಇದು ಚೇಸಬಲ್ ಸ್ಕೋರ್ನ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇರೋವಂಥ ಸ್ಟ್ಯಾಂಡರ್ಡ್ಸ್ಗೆ ಅದನ್ನು ಚೇಸ್ ಮಾಡಿದ್ರಷ್ಟೇ. ಇಂಗಿಡಿ ಆ್ಯಂಡ್ ತಿವಾರಿ ಮಸ್ತಾಗಿ ಬೌಲಿಂಗ್ನ ಹಾಕಿದ್ದಾರೆ. ಸ್ಟಾರ್ಕ್ ಅವ್ರ ಜೊತೆಗೆ ಸೇರಿಸ್ಕೊಬೇಕು. ಯಾಕಂದರೆ 2 ವಿಕೆಟ್ನ ಎದುರು ಕೂಡ ಎಕನಾಮಿಕಲ್ ಸ್ಪೆಲ್ನ ಹಾಕಿದ್ದಾರೆ. ಸ್ಟಾರ್ಕ್ ಅವ್ರು 40 ಓಡಿಸ್ಕೊಂಡಿದ್ದಾರೆ. 20+ ರನ್ಸ್ನ ಓಡಿಸ್ಕೊಂಡಿದ್ದಾರೆ. ಸಖತ್ ಬೌಲಿಂಗ್ನ ಹಾಕಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್, ಎಸ್ಪೆಷಲಿ ಡೆತ್ ಓವರ್ಸ್ ಅಂತ ಬಂದಾಗ. ಸೊ ಈ ಒಂದು ಟಾರ್ಗೆಟ್ನ ಚೇಸ್ ಮಾಡ್ತಿಕ್ಕಂತ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸು. ವಿಕೆಟೇ ಬೀಳೋದು ಬೇಡವಾ ಮಗಂದು. ಅವ್ರಿಗೂ ಬಂದೈತೆ ಒಂದು 70+ ಸ್ಕೋರ್ ಬಂದಿತ್ತು ಅಲ್ಲಿ ಪೋಪ್ಳಲ್ಲಿ. ಇವ್ರದ್ದು ಕೂಡ ಒಂದು 70+ ರನ್ಸ್, ಆಲ್ಮೋಸ್ಟ್ ಕ್ಲೋಸ್ ಟು 80 ರನ್ಸ್ ಬಂದಿತ್ತು. ಅವ್ರು ವಿಕೆಟ್ನ ಕಳ್ಕೊಂಡಿದ್ರು. ಇವ್ರು ವಿಕೆಟ್ನ ಕಳ್ಕೊಳ್ದೇ 1 ವಿಕೆಟ್ ಕಳ್ಕೊಂಡಿದ್ರು ಅವರು. ಇವರು ನೋ ಲಾಸೇ ಹೊಡಿತಾವ್ರಲ್ಲಿ. KL ರಾಹುಲ್ದು ಕ್ಯಾಚ್ ಕ್ರಿಯೇಟ್ ಆಗಿತ್ತು. ಇವರು ಕ್ಯಾಚ್ ಬಂದಿತ್ತು ಅಲ್ಲಿ ಫಸ್ಟ್ನೇ ಓವರ್ ಸೆಕೆಂಡ್ ಓವರ್ ಅಂತ ಕಾಣಿಸುತ್ತೆ. ಕ್ಯಾಚ್ನ ಡ್ರಾಪ್ ಮಾಡ್ತಾರೆ ಅಲ್ಲಿ ಶಾರ್ಟ್ ಫೈನ್ ಲೆಗಲ್ಲಿ ಕ್ಯಾಚ್ನ ಡ್ರಾಪ್ ಮಾಡ್ತಾರೆ. ಸೊ ಕ್ಯಾಚ್ನ ಎತ್ತಾಕೊಂಡ್ಬಿಟ್ಟಿತ್ತು ಅಂದರೆ ಇವರು ಪುಂಜ ಅನ್ಸುತ್ತೆ ಕ್ಯಾಚ್ ಡ್ರಾಪ್ ಮಾಡಿದ್ದು. ಆ ಕ್ಯಾಚ್ನ ಎತ್ತಾಕೊಂಡ್ಬಿಟ್ಟಿತ್ತು ಅಂದರೆ ಅಲ್ಲಿ ಬರ್ತಾನೆ ಇರಲಿಲ್ಲ. ಅಲ್ಲಿ 50 ರನ್ ಬರ್ತಾನೆ ಇರಲಿಲ್ಲ. 50 ರನ್ ಜಾಸ್ತಿ ಎಕ್ಸ್ಟ್ರಾ ಕೊಟ್ಟಂಗಿತ್ತು. ಸೊ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಹೇಳುವಾಗಲೇ ಅದೇ ಥರ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಆಗಿದ್ದು ಪೊರಲ್ ಅವ್ರ ಜೊತೆಗೆ. 105 ರನ್ನ ಪಾರ್ಟ್ನರ್ಶಿಪ್ಪು. ಆಲ್ಮೋಸ್ಟ್ ಇಲ್ಲಿ ಪೋಪ್ಳಲ್ಲಿ ಬಂದಿದ್ದು 70+ ಸ್ಕೋರ್, ಕ್ಲೋಸ್ ಟು 80 ರನ್ಸು. ಸಿಮಿಲರಾಗಿ ಆಡೋ ಪೋಪ್ಳಲ್ಲಿ ಅವ್ರು ವಿಕೆಟ್ ಕಳ್ಕೊಂಡಿಲ್ಲ ಅಷ್ಟೇ. ಮಸ್ತಾಗಿ ಆಡೋ ಪೋಪ್ಳಲ್ಲಿ 105 ರನ್ಗೂ ಬಂದು ಪಾರ್ಟ್ನರ್ಶಿಪ್ಪು. ಅದಾದಮೇಲೆ ಪೊರಲ್ ಔಟ್ ಆಗಿದ್ದು. ಮ್ಯಾಚ್ ಚೇಂಜ್ ಆಗಿದೆ ಎಲ್ಲಿ ಗೊತ್ತಾ ಮಗ? ಎಷ್ಟು 18 ಓವರ್ 19 ಓವರ್ ಹಾಕ್ತಾರಲ್ಲಪ್ಪ ಬಂದ್ಬಿಟ್ಟಿವರು. ಫೆರಾರ್ ಅವ್ರ ಓವರ್ಲೆ 16 ರನ್ ಏನೋ ಬಂದ್ಬಿಡುತ್ತೆ. ಆ ಓವರೇ ಮ್ಯಾಚು ಕಂಪ್ಲೀಟ್ಲಿ ಚೇಂಜ್ ಆಗಿದ್ದು. ಅಕ್ಷರ್ ಪಟೇಲ್ ಏನು ಚಿನ್ನ ಅಂತ ಬ್ಯಾಟಿಂಗ್ ಆಡಿದ್ದು ಇವತ್ತು. ಅಕ್ಷರ್ ಪಟೇಲು ಸೀಸನ್ ಸ್ಟಾರ್ಟಿಂಗೇ ಒಂಥರ ಆಡಿದ್ರು. ಎಂಡ್ ಆಗ್ತಾ ಇನ್ನೇನು ಉಣ್ಕೊಂಡು ಹೋಗ್ಬಿಟ್ಟೈತೆ ಟೀಮು ಅನ್ನೋ ಅಷ್ಟರಲ್ಲಿ ಇವಾಗ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ನೋಡಿ. ಲಾಸ್ಟ್ ಮ್ಯಾಚ್ನು ಕೂಡ ಮಸ್ತಾಗಿ ಆಡೋರು, ಈ ಮ್ಯಾಚ್ನು ಕೂಡ ಮಸ್ತಾಗಿ ಆಡಿದ್ದಾರೆ. ಮ್ಯಾಚ್ ವಿನಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇದು ಸೀಸನ್ ಸ್ಟಾರ್ಟಿಂಗಲ್ಲಿ ಎಲ್ಲೋಗಿತ್ತಪ್ಪ ಬಂಗಾರ ಅಂತ ಡೆಲ್ಲಿ ಕ್ಯಾಪಿಟಲ್ಸ್ನ ಓನರ್ ಕೇಳ್ತಾರೆ. ಸೀಸನ್ ಎಂಡಲ್ಲಿ ಹಿಂಗೆ ಆಡ್ತಿದ್ದೆಲ್ಲ ಅವರು. ಸೀಸನ್ ಸ್ಟಾರ್ಟಿಂಗಲ್ಲಿ 1-2 ಮ್ಯಾಚ್ ಆಡಿದ್ರಿ ಅಂದರೆ ಇವ್ರು ಆಡಿಲ್ಲ, ಚೆನ್ನಾಗಿ ಆಡೋ ಡೆಲ್ಲಿ ಕ್ಯಾಪಿಟಲ್ಸು. ಆಮೇಲೆ ಫುಲ್ಲು ಕೊಲ್ಯಾಪ್ಸು. ಆಮೇಲೆ ಎಂಡ್ ಆಫ್ ದ ಸೀಸನ್ ಬರ್ತಾ ಇದ್ದಂಗೆ ಈ ಥರ ರೈಸ್ ಆಗ್ತಾವ್ರೆ ಡೆಲ್ಲಿ ಕ್ಯಾಪಿಟಲ್ಸು. ಏನು ಹೇಳಬೇಕು ಇದಕ್ಕೆ? ಸೊ ಓಪನಿಂಗ್ ಪಾರ್ಟ್ನರ್ಶಿಪ್ 100 ನೋಡಿ ನಿಸಾಂಕನ ಟ್ರೈ ಮಾಡ್ತಿರು. ಪೊರಲ್ ಬರ್ತಾ ಇದ್ದಂಗೆ ಇಲ್ಲೂ ಕೂಡ ಸಖತ್ ಪಾರ್ಟ್ನರ್ಶಿಪ್ಪು, 105 ರನ್ ಪಾರ್ಟ್ನರ್ಶಿಪ್ಪು. ಸೊ ಅವ್ರದ್ದೊಂದು ಪಾರ್ಟ್ನರ್ಶಿಪ್ಪೇ ಸಾಕಾಗಿತ್ತು ಅಲ್ಲಿ. ಮೈನ್ ಒಂಥರ ಬುನಾದಿ ಬೀಳೋದಕ್ಕೆ. ಸೊ ಆ ಪಾರ್ಟ್ನರ್ಶಿಪ್ ಬೀಳ್ತಾ ಇದ್ದಂಗೆ ಅದನ್ನು ಕನ್ವರ್ಟ್ ಹೌದು ಅಲ್ಲೊಂದು ವಿಕೆಟ್ 2 ಸ್ಟಪ್ಸ್ ಅವರು ಬೇಗ ಔಟ್ ಆಗ್ತಾರೆ. ಸಾಯಿಲ್ ಪ್ರಕಾಶ್ ಕೂಡ ಬೇಗ ಔಟ್ ಆಗ್ತಾರೆ. ಅದಾದ ನಂತರ ಮಂದ್ರಾಪ ಡೇವಿಡ್ ಮಿಲ್ಲರ್ ಪಕ್ಕಾ ಫಿನಿಶಿಂಗ್ ಟಚ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಕ್ಯಾಚ್ ಕೊಟ್ಬಿಟ್ಟು ಬೌಂಡ್ರಿನಲ್ಲಿ ಔಟ್ ಆಗೋಗ್ಬಿಟ್ರು. ಕ್ಲಿಯರ್ ಮಾಡೋಕ್ಕೆ ಹೋಗಿದ್ರೇನು ಪ್ರೆಷರ್ ಏನು ಅಂಥ ಪ್ರೆಷರ್ ಏನು ಇರಲಿಲ್ಲ ಅಲ್ಲಿ. ಡೇವಿಡ್ ಮಿಲ್ಲರ್ ಇರೋವಂಥ ಸ್ಟ್ಯಾಂಡರ್ಡ್ಸ್ಗೆ ಅಂಥ ಪ್ರೆಷರ್ ಏನು ಇರಲಿಲ್ಲ ಅಲ್ಲಿ ಸಿಚುವೇಷನು. ಬಟ್ ಆದರೂ ಅಶುತೋಷ್ ಶರ್ಮಾ ಬಂದ್ಬಿಟ್ಟು ಕಂಪ್ಲೀಟ್ ಮಾಡಿದ್ರು. ಡೇವಿಡ್ ಮಿಲ್ಲರೇ ಕಂಪ್ಲೀಟ್ ಮಾಡಬೇಕಲ್ಲ ಸರಿನೋ, ಅವರೇ ಮುಗಿಸ್ಬೇಕಾ, ನಾನೇ ಮುಗಿಸ್ತೀನಿ ತೊಗೊಳ್ಳಿ ಅಂತ ಅಕ್ಷರ್ ಪಟೇಲ್ ಜೊತೆಗೆ ಅಶುತೋಷ್ ಶರ್ಮಾ ಅವರು
ಕಂಪ್ಲೀಟ್ ಮಾಡಿದ್ದು. ಆ ಫೆರಾರ್ ಅವ್ರಿಗೆ ಹೊಡೆದ್ರಲ್ಲ 16 ರನ್ ಬರ್ತಾ ಇದ್ದಂಗೆ ಮ್ಯಾಚಲ್ಲಿಗೆ ಆಲ್ಮೋಸ್ಟ್ ರನ್ನೇ ಬಾಲ್ಗೆ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿತ್ತು. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದಿದ್ದಾರೆ, ಬಟ್ ಏನು ಪ್ರಯೋಜನ ಏನಿಲ್ಲ. ರಾಜಸ್ಥಾನ್ ರಾಯಲ್ಸನ್ನ ಪುಲ್ ಮಾಡಿದ್ರು. ರಾಜಸ್ಥಾನ್ ರಾಯಲ್ಸ್ ಸ್ಟಾರ್ಟ್ ಮಾಡಿದ್ದು ಇವತ್ತು ರೀತಿ ನೋಡ್ತು ಅಂದರೆ ಹೆಂಗಿತ್ತು ಅಂತಂದರೆ ಮಸ್ತಾಗಿತ್ತು ಅವ್ರು ಸ್ಟಾರ್ಟ್ ಮಾಡಿದ ರೀತಿ. ಪಕ್ಕ ರಾಜಸ್ಥಾನ್ ರಾಯಲ್ಸ್ ಗೆದ್ರು ಅಂತ ಅಂದ್ಕೊಂಡೆ. ಫಸ್ಟು 10-12 ಓವರ್ ಆಡಿ ನೋಡ್ತು ಅಂತಂದರೆ ಅದಾದಮೇಲೆ ಏನು ಸ್ಲೈಡು ಸ್ಟಾರ್ಟ್ ಆಗಿದೆ. ಮಿಚೆಲ್ ಸ್ಟಾರ್ಕ್ನ ಓವರೇ ಕ್ಲಾಸ್ ಮಾಡಕ್ಕೆ ಕೊಡ್ತು ಇವ್ರನ್ನ. ಸೊ ಹೌದು, ಎಕನಾಮಿಕಲಾಗಿ ಅಷ್ಟು ಇಲ್ಲದೆ ಇರ್ಬೋದು ಮಿಚೆಲ್ ಸ್ಟಾರ್ಕ್, ಬಟ್ ಆ ಓವರೇ ಚೇಂಜ್ ಮಾಡಾಕಿದ್ದು. ಅಲ್ಲಿಂದ ಸ್ಕೋರೇ ಬರಲಿಲ್ಲ ಅವರಿಗೆ. ಅಲ್ಲಿಂದ ಆಲ್ಮೋಸ್ಟ್ ಹೆವಿ ಸ್ಕೋರ್ ಇತ್ತು ಅವ್ರದ್ದು, ಅಲ್ಲಿಂದ ಎದ್ದೊಳ್ಳೆ ಇಲ್ಲ ಸ್ಕೋರು. ಸೊ ನಿಮ್ಗೆ ಏನು ಅನಿಸ್ತಾವಪ್ಪ ಇವತ್ತಿನ ಮ್ಯಾಚು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಏನಾದ್ರು ನಿಮ್ಗೆ ಅನ್ನಿಸ್ತಾ ಇದೆಯಾ ಅವರು ಕ್ವಾಲಿಫೈ ಆಗ್ಬೋದು ಅಂತ? ಡೆಲ್ಲಿ ಕ್ಯಾಪಿಟಲ್ಸ್ ಆಗಲ್ಲ ಬಿಡಿ, ಗೊತ್ತು ನನಗೆ, ಯಾಕಂದರೆ ಸಿಕ್ಕಾಪಟ್ಟೆ ನೆಗೆಟಿವ್ ಇದೆ ನೆಟ್ ರನ್ ರೇಟು. RR ಕ್ವಾಲಿಫೈ ಆಗ್ಬೋದು ಅಂತ ಅನಿಸಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.